ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 6 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗ್ಯಾರಂಟಿ ಆಫ್ ಪಾರ್ಟ್ನರಿನ ಪ್ರಾಬ್ಲಮ್ ನಂಬರ್ 3 ಅನ್ನು ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಮಕ್ಕಳೇ, ಪ್ರಾಬ್ಲಮ್ ನಂಬರ್ 1 ಮತ್ತು 2 ಅಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಎಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಮು ಕರೆಕ್ಟಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಯಾರಿಗೆ ಗ್ಯಾರಂಟಿ ಪ್ರಾಬ್ಲಮ್ ಬರೋದೇ ಇಲ್ವೋ ಅವರಿಗೆ ಈ ಪ್ರಾಬ್ಲಮ್ ಅರ್ಥ ಆಗಲ್ಲ. ಕಾರಣ ಈ ಪ್ರಾಬ್ಲಮಲ್ಲಿ ಆಲ್ರೆಡಿ ಕಲ್ತಿರುವಂತಹ ಮಕ್ಕಳಿಗೆ ಥರ್ಡ್ ಪ್ರಾಬ್ಲಮ್ನ ಹೇಗೆ ಮಾಡಬೇಕು ಅಂತ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳೇ, ನಿಮಗೇನಾದರೂ ಗ್ಯಾರಂಟಿ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಕಮೆಂಟಲ್ಲಿ ನಿಮಗೆ ಪ್ರಾಬ್ಲಮ್ ನಂಬರ್ 1 ಲಿಂಕ್ ಇರುತ್ತೆ. ಅಲ್ಲಿ ಹೋಗಿಬಿಟ್ಟು ಇಲ್ಲಿದೆಯಲ್ಲ ಫಸ್ಟ್ ಪ್ರಾಬ್ಲಮ್ ಇದೆಯಲ್ಲ, ಸಚಿನ್ ಆ್ಯಂಡ್ ರಾಹುಲ್, ಈ ಪ್ರಾಬ್ಲಮಿಗೆ ಸಂಬಂಧಪಟ್ಟಿರೋ ಡೀಟೇಲ್ಡ್ ವಿಡಿಯೋ ಇದೆ. ಅದನ್ನು ವಾಚ್ ಮಾಡಿ, ಅರ್ಥ ಆಗುತ್ತೆ ನಿಮಗೆ, ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಆಮೇಲೆ ಸೆಕೆಂಡ್ ಪ್ರಾಬ್ಲಮಿಗೆ ಬನ್ನಿ, ಸೆಕೆಂಡ್ ವಿಡಿಯೋ ವಾಚ್ ಮಾಡಿ, ಇಲ್ಲಿ ಇನ್ನೊಂದು ಸ್ವಲ್ಪ ಅರ್ಥ ಆಗುತ್ತೆ ಕಾನ್ಸೆಪ್ಟು. ನೆಕ್ಸ್ಟ್ 3ನೇ ಪ್ರಾಬ್ಲಮಿಗೆ ಬರಬೇಕು. ನಿಮ್ಮ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಲ್ಲಿ, ರಿವೈಸ್ಡ್ ಕ್ವಶನ್ ಬ್ಯಾಂಕಲ್ಲಿ ಗ್ಯಾರಂಟಿ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ 6 ಪ್ರಾಬ್ಲಮ್ ಇದೆ. 6ಗೂ ಆನ್ಸರ್ನ ಕಂಡುಕೊಳ್ಬೇಕು, ಕಲ್ತ್ಕೊಳ್ಬೇಕು, ಫೈಂಡ್ ಔಟ್ ಮಾಡಿ ಇಟ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. 6ಅಲ್ಲಿ ಒಂದು ಗ್ಯಾರಂಟಿ ಆ್ಯನ್ಯುವಲ್ ಎಕ್ಸಾಮಿಗೆ. ಓಕೆ ಅಲ್ಲ? ಹಾಗಾದರೆ ಪ್ರಾಬ್ಲಮ್ ನಂಬರ್ 3 ಹೇಳಿದ್ದೀನಿ. ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಮೇಡಮ್ ಏನು ಬೇಗ ಹೇಳ್ತಾ ಇದ್ದಾರೆ, ನಮಗೆ ಅರ್ಥನೇ ಆಗಿಲ್ಲ, ಇಷ್ಟು ಫಾಸ್ಟಾಗಿ ಹೋದರೆ ಡಲ್ಲಿರುವಂತಹ ಮಕ್ಕಳಿಗೆ ಅರ್ಥ ಆಗಲ್ಲ ಮೇಡಮ್ ಅಂತ ಕಮೆಂಟ್ ಮಾಡ್ತೀರಿ. ಹಾಗಾಗಿ ನಾನು ಹೇಳಿದ್ದು ಆಲ್ರೆಡಿ ಕಲ್ತಿರುವಂತಹ ಮಕ್ಕಳಿಗೆ ಈ ಕಾನ್ಸೆಪ್ಟ್. ಓಕೆ ಅಲ್ಲ? ಸೊ ಥರ್ಡ್ ಪ್ರಾಬ್ಲಮ್ಮು, ಸಂಧ್ಯಾ ಆ್ಯಂಡ್ ನೀಲಾ ವರ್ ಪಾರ್ಟ್ನರ್ಸ್ ಅಂತ ಇದೆ. ಸಂಧ್ಯಾ ಆ್ಯಂಡ್ ನೀಲಾ ವರ್ ಪಾರ್ಟ್ನರ್ಸ್. ನಮಗೆ ರಫ್ ವರ್ಕಿಗೆ ಬೇಕು, ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಸಂಧ್ಯಾ ನೀಲಾ ಪಾರ್ಟ್ನರ್ಸ್ ನೇಮ್ನ ಬರ್ಕೊಳ್ಳಿ. ಓಕೆನಾ? ಪೆನ್ಸಿಲಲ್ಲೇ ಲೈನನ್ನು ಹಾಕಬೇಕು, ಬ್ಲ್ಯಾಕ್ ಆರ್ ಬ್ಲೂ ಇಂಕನ್ನು ಯೂಸ್ ಮಾಡಬೇಕು, ಗೊತ್ತಿದೆಯಲ್ಲ? ಓಕೆ. ಸಂಧ್ಯಾ ಆ್ಯಂಡ್ ನೀಲಾ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಸಂಧ್ಯಾ ನೀಲಾ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. 3:2 ಅಂತ ಹೇಳಿದ್ರೆ 3/5, 2/5. ಈ ರೇಷಿಯೋನ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ? ಥರ್ಡ್ ಪಾರ್ಟ್ನರ್ ಏನಾದರೂ ಅವನಿಗೆ ಕೊಡುವಂತಹ ಅಮೌಂಟು ಶಾರ್ಟೇಜ್ ಆದರೆ, ಥರ್ಡ್ ಪಾರ್ಟ್ನರ್ ಒಬ್ಬ ಬರ್ತಾನಲ್ಲ ಇಲ್ಲಿ, ಆ ಪಾರ್ಟ್ನರಿಗೆ ಕೊಡುವಂತಹ ಅಮೌಂಟ್ ಶಾರ್ಟೇಜ್ ಆದರೆ ಆ ಶಾರ್ಟೇಜ್ ಅಮೌಂಟನ್ನು ಕೊಡೋದಕ್ಕೆ ಯೂಸ್ ಮಾಡುವಂತಹ ರೇಷಿಯೋ, ಶಾರ್ಟೇಜ್ ಅಮೌಂಟನ್ನು ಕೊಡೋದಕ್ಕೆ ಯೂಸ್ ಮಾಡುವ ರೇಷಿಯೋ. ಬೈ ಚಾನ್ಸ್ ಅವರೇನಾದರೂ ಒಬ್ಬರೇ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು ಅಂತ ಸೆಕೆಂಡ್ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೌದಲ್ವಾ? ಇವಾಗ ನೆಕ್ಸ್ಟು ಕಂಟಿನ್ಯೂಸ್ ಓದಿ ಕ್ವಶನ್ನ. ದೇ ಅಡ್ಮಿಟ್ ಲಲಿತಾ. ನೋಡಿ, ಲಲಿತಾ ಅನ್ನುವಂತಹ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ 1/6 ಶೇರಿಗೆ. 1/6 ಶೇರು. ನೆಕ್ಸ್ಟು ಗ್ಯಾರಂಟಿ ಅಮೌಂಟ್ ಎಷ್ಟಿದೆ? ಪ್ರಾಫಿಟ್ಸ್ ಆ್ಯಂಡ್ ಗ್ಯಾರಂಟೀಡ್ ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ಸ್ ವಿಲ್ ಬಿ ನಾಟ್ ಲೆಸ್ ದ್ಯಾನ್ 25,000. ನೋಡಿ ಮಕ್ಕಳೇ, ಸಂಧ್ಯಾ ನೀಲಾ ಲಲಿತಾ ಇದರಂತೆ. ಲಲಿತಾಗೆ 1/6 ಶೇರ್ ಕೊಡ್ತೀವಿ ಅಂತ ಹೇಳಿದ್ರೆ 25,000 ಕೊಡ್ತೀವಿ ಅಂತ ಆಲ್ರೆಡಿ ಗ್ಯಾರಂಟಿ ಮಾಡ್ಕೊಬಿಟ್ಟಿದ್ದಾರೆ. ಇವಾಗ ಬಿಸ್ನೆಸ್ಸಲ್ಲಿರೋ ಪ್ರಾಫಿಟ್ ಎಷ್ಟು ಅಂತ ಕ್ವಶನ್ ಮುಂದೆ ಓದ್ಕೊಂಡೋಗಿ, ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ಈ ಲೆಕ್ಕದಲ್ಲಿ ಎಷ್ಟಿದೆ ಟೋಟಲ್ ಪ್ರಾಫಿಟ್ಟು? ಇದರಲ್ಲೂ ಕೂಡ 90,000. ನಾವು 3 ಪ್ರಾಬ್ಲಮಿಂದನೂ 90,000 ನೋಡ್ತಾ ಇದ್ದೀವಿ. ಸೊ ನೋಡಿ, ಇವಾಗ 90,000 ಇದೆಯಲ್ಲ, ಈ 90,000ನ ಸಂಧ್ಯಾ ನೀಲಾ ಲಲಿತಾ 3 ಜನಕ್ಕೆ ಹಂಚಬೇಕು. ಹಂಚೋದು ಹೇಗೆ? ಸಂಧ್ಯಾನ ರೇಷಿಯೋ ಎಷ್ಟಾಗಿತ್ತು? ಸಂಧ್ಯಾ ನೀಲಾ ಎಷ್ಟಾಗಿತ್ತು? 3, ನೀಲಾ 2. ಕರೆಕ್ಟಾ? ಲಲಿತಂದು ಎಷ್ಟು ಶೇರು? 1. 1/6 ಅಂದರೂ 1, 6ರಲ್ಲಿ 1 ಭಾಗ 1. ಇವಾಗ ಎಷ್ಟಾಯಿತು? 3, 2, 5, 1, 6 ಆಯಿತು. ಅಂದರೆ 3/6, 2/6, 1/6. ಕರೆಕ್ಟಾ? ಈಗ 90,000ನ ಈ ರೇಷಿಯೋ ಪ್ರಕಾರ 3 ಜನಕ್ಕೂ ಹಂಚಬೇಕು. ಹಂಚಿದ ಮೇಲೆ ಲಲಿತಾಗೆ ನಾವು ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ? 25,000 ಕೊಡ್ತೀವಿ ಅಂತ ಹೇಳಿದ್ದೀವಿ. ಬೈ ಚಾನ್ಸ್ 25,000 ಕೊಡೋಕ್ಕಾಗಿಲ್ಲ, ಅವಳ ಶೇರು 15,000ನೇ ಬಂತು ಅಂದ್ಕೊಳ್ಳಿ. ಶಾರ್ಟೇಜ್ ಎಷ್ಟಾಯಿತು? 25,000 ಕೊಡ್ತೀವಿ ಹೇಳಿದ್ದು, 15,000 ಮಾತ್ರ ಬಂತು. ಶಾರ್ಟೇಜ್ ಎಷ್ಟಾಯಿತು? 10,000 ಆಯಿತು. ಈ 10,000ನ ಯಾರು ಕೊಡಬೇಕು? ಓಲ್ಡ್ ಪಾರ್ಟ್ನರ್ಸು. ಯಾರು? ಸಂಧ್ಯಾ ನೀಲಾ ಕೊಡಬೇಕು. ಸಂಧ್ಯಾ ಮತ್ತು ನೀಲಾ ಕೊಡಬೇಕು. ಯಾವಾಗ? ಪ್ರಾಫಿಟ್ ಗಿವನ್ ಬೈ ಫರ್ಮ್ ಅಂತ ಇದ್ರೆ, ಪ್ರಾಫಿಟ್ ಗಿವನ್ ಬೈ ಫರ್ಮ್ ಅಂತ ಇದ್ರೆ ಇಬ್ರು ಕೊಡಬೇಕು. ಯಾವ ರೇಷಿಯೋ ಪ್ರಕಾರ ಕೊಡಬೇಕು? ಇಲ್ಲಿದೆಯಲ್ಲ 3/5, 2/5 ಪ್ರಕಾರ ಕೊಡಬೇಕು. ಕರೆಕ್ಟಾ? ಆದರೆ ಈ ಪ್ರಾಬ್ಲಮ್ಮಲ್ಲಿ ಏನು ಹೇಳಿದ್ದಾರೆ? ವೆನ್ ಗ್ಯಾರಂಟಿ ಈಸ್ ಗಿವನ್ ಬೈ ಸಂಧ್ಯಾ ಆ್ಯಂಡ್ ನೀಲಾ ಈಕ್ವಲಿ. ಇಲ್ಲಿ ರೇಷಿಯೋ ತಗೊಳ್ಳೋ ಅವಶ್ಯಕತೆ ಇಲ್ಲ.
ಈಕ್ವಲಿ ಅಂತ ಹೇಳಿದಾಗ ನಾನು ಹೇಳಿದ್ನಲ್ಲ 25,000 ಕೊಡಬೇಕಾಗಿತ್ತು. 90,000ದಲ್ಲಿ 15,000 ಮಾತ್ರ ಲಲಿತನ ಪಾಲು ಬಂತು. 10,000 ರೂಪಾಯಿ ಶಾರ್ಟೇಜ್ ಆಯಿತು. ಈ 10,000 ರೂಪಾಯಿನ ಅವರೇನಾದರೂ ಈಕ್ವಲಿ ಅಂತ ಕೊಟ್ಟಿಲ್ಲ ಅಂದಿದ್ರೆ ಇದ್ರ ಪ್ರಕಾರ ಹಂಚಬೇಕಿತ್ತು. ಅರ್ಥ ಆಗ್ತಿದೆಯಾ? ಈಕ್ವಲಿ ಅಂತ ಕೊಟ್ಟಿಲ್ಲ ಅಂದಿದ್ರೆ ಇದ್ರ ಪ್ರಕಾರ ಹಂಚಬೇಕಿತ್ತು 3/5 2/5. ಅಕಸ್ಮಾತ್ ಸಂಧ್ಯಾ ಒಬ್ಳೇ ಕೊಡ್ತಾಳೆ ಅಂದರೆ ಪೂರ್ತಿ ಅಮೌಂಟು ಸಂಧ್ಯಾನೇ ಕೊಡಬೇಕಿತ್ತು. ಇಲ್ಲ ನೀಲಾ ಒಬ್ಳೇ ಕೊಡ್ತಾಳೆ ಅಂದರೆ ನೀಲಾ ಒಬ್ಳೇ ಕೊಡಬೇಕಿತ್ತು. ಆದರೆ ಈ ಪ್ರಾಬ್ಲಮ್ಮಲ್ಲಿ ಇಬ್ಬರು ಈಕ್ವಲ್ ಆಗಿ ಕೊಡಬೇಕು ಅಂತದೆ. ಈಕ್ವಲ್ ಅಂತ ಹೇಳಿದ್ರೆ ಈ ರೇಷಿಯೋನ ತಗೊಳ್ಳೋ ಹಾಗಿಲ್ಲ. 1:1 ತಗೋಬೇಕಂದ್ರೆ 1/2 1/2. ಅಲ್ಲಿಗೆ 10,000ನ್ನ 1/2 ಅಂತ ಹೇಳಿದ್ರೆ ಇಬ್ರು 5,000 ಕೊಡಬೇಕು ಅಂತ ಆಯ್ತು. ಇದು ರೂಲ್ಸ್. ಈಕ್ವಲಿ ಅಂದ್ರೆ ಹಾಗೆ 10,000 ಏನು ಶಾರ್ಟೇಜ್ ಆಗಿದೆ, ಇಬ್ರು 5,000 ಕೊಡಬೇಕು. ಸೊ ಈ ರೀತಿಯಾಗಿ ಪ್ರಾಬ್ಲಮ್ನ ಮಾಡಬೇಕು. ಸೊ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಹೆಡ್ಡಿಂಗ್ ಏನು ಬರ್ಕೊಳ್ಬೇಕಂತ ಗೊತ್ತಿದೆಯಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಬರ್ಕೊಳ್ಬೇಕು. ಅವ್ರು ಇಯರ್ನ ಮೆನ್ಷನ್ ಮಾಡಿಲ್ಲ, ಡಾಟ್ ಇಟ್ಟಿದ್ದೀನಿ. ಡೆಬಿಟ್ ಕ್ರೆಡಿಟ್ 2 ಸೈಡು ಬರ್ಕೊಳ್ಬೇಕು. ಪರ್ಟಿಕ್ಯುಲರ್ಸು ಅಮೌಂಟು ಬರ್ಕೊಳ್ಬೇಕು. ನೆಕ್ಸ್ಟ್ ಇದಾದ್ರ ಮೇಲೆ ಕ್ರೆಡಿಟ್ ಸೈಡಲ್ಲಿ ಏನು ಬರಿತೀವಿ? ಬೈ. ಕರೆಕ್ಟಾ? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರ್ಕೊಂಡು ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್ ಅಂತ ಬರ್ಕೊಂಡು ಅಮೌಂಟ್ ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಬರಿಬೇಕು. ನೆಟ್ ಪ್ರಾಫಿಟ್ ಅಂತ ಬರ್ಕೊಂಡು ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೋ ಅಷ್ಟು ಬರಿಬೇಕು. ಪ್ರಾಬ್ಲಮಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 90,000 ಕೊಟ್ಟಿದ್ದಾರೆ. ಆ ಅಮೌಂಟನ್ನು ಬರೀರಿ 90,000 ಅಮೌಂಟ್ ಬರೆದಾದ್ರ ಮೇಲೆ ಡೆಬಿಟ್ ಸೈಡ್ ಬರಬೇಕು. ಟು ಪ್ರಾಫಿಟ್ ಆ 90,000ನ ಹಂಚಬೇಕು. ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು. ಕರೆಕ್ಟಾ? ಫಸ್ಟ್ ಒನ್ ಯಾರು? ಸಂಧ್ಯಾ. ಫಸ್ಟ್ ಪಾರ್ಟ್ನರ್ ಯಾರು? ಸಂಧ್ಯಾ. ಸ್ವಲ್ಪ ಜಾಗ ಬಿಟ್ಟು ಸೆಕೆಂಡ್ ಪಾರ್ಟ್ನರ್ ಯಾರು? ನೀಲಾ. ಜಾಗ ಬಿಡೋದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಎಷ್ಟು ಬಿಡಬೇಕು ಅಂತ. ಥರ್ಡ್ ಪಾರ್ಟ್ನರ್ ಯಾರು? ಸಂಧ್ಯಾ, ನೀಲಾ ಆದ್ರ ಮೇಲೆ ಲಲಿತಾ. 3 ಜನ ಪಾರ್ಟ್ನರ್ ನೇಮ್ ಬರಿಬೇಕು. ಬಿಸ್ನೆಸ್ಸಲ್ಲಿ ಇರುವಂತಹ ಅಮೌಂಟ್ ಎಷ್ಟು? 90,000. ಕರೆಕ್ಟ್ ಅಲ್ಲ? 90,000 ಇಂಟು 90,000 ಇಂಟು ಕರೆಕ್ಟಾ? ಇಲ್ಲೂ ಕೂಡ 90,000 ಇಂಟು. ಸೊ ಎಲ್ಲರದು ರೇಷಿಯೋ ಎಷ್ಟು ಅಂತ ಹೇಳಿದ್ದೀನಿ? 3/6 2/6 1/6. ಹೇಗೆ ಬಂತು ಅಂತ ಗೊತ್ತಿದೆ ಅಲ್ವಾ? ಸೊ ಅದನ್ನೇ ಬರ್ಕೊಳ್ಬೇಕು. 3/6 2/6 1/6. 90,000ಅಲ್ಲಿ 3/6 ತೆಗೆದ್ರೆ ಟೋಟಲ್ಲು 45,000 ಬರುತ್ತೆ. ಯಾರಿಗೆ? ಸಂಧ್ಯಾಗೆ. ಇಲ್ಲಿ ನೀಲಾಗೆ ಎಷ್ಟು ಬರುತ್ತೆ? 30,000 ಬರುತ್ತೆ. ಲಲಿತಾಗೆ ಎಷ್ಟು ಬರುತ್ತೆ? 15,000 ಬರುತ್ತೆ. ಇನ್ನರ್ ಕಾಲಮಲ್ಲೇ ಬರ್ಕೋಬೇಕು. ಯಾಕಂದರೆ ಲಲಿತಾಗೆ ನಾವು ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದು, ಗ್ಯಾರಂಟಿ ಮಾಡಿದ್ದೆಷ್ಟು? 25,000. ಆದರೆ ಅಲ್ಲಿ ಅವಳಿಗೆ ಬಂದಿರೋದೆಷ್ಟು? ಕೇವಲ 15,000. ಹಾಗಾದರೆ ಇನ್ನೆಷ್ಟು ಅಮೌಂಟ್ ಕೊಡಬೇಕು? 10,000 ಬ್ಯಾಲೆನ್ಸ್ ಇದೆ. ಸೊ ಇಲ್ಲಿ ಬರೀರಿ ಇವಾಗ ಡಿಫಿಷಿಯನ್ಸಿ ರಿಸೀವ್ಡ್ ಫ್ರಮ್ ಶಾರ್ಟೇಜ್ ಇರೋ ಅಮೌಂಟು ಇಬ್ಬರಿಂದನೂ ಈಕ್ವಲ್ ಆಗಿ ತಗೊಳ್ಬೇಕು ಅಂತಿದೆ. ಫ್ರಮ್ ಯಾರಿಂದ? ಸಂಧ್ಯಾ. ಎರಡನೇದು ನೀಲಾ. ಎರಡನೇ ಪಾರ್ಟ್ನರು ನೀಲಾ. ರೇಷಿಯೋ ಪ್ರಕಾರ ಹಂಚ್ತಿದ್ವಿ. ಹೇಗೆ ಹಂಚ್ತಿದ್ವಿ? 10,000 ಶಾರ್ಟೇಜ್ ಇರೋ ಅಮೌಂಟನ್ನು ಹೀಗೆ ಬರ್ಕೊಳ್ತಿದ್ವಿ. 10,000 ರೂಪಾಯಿ 15,000 ಕೊಟ್ಟಾಗಿದೆ, ಬಂದಿದೆ. 90,000ದಲ್ಲಿ 15,000 ಅವ್ಳು ಪಾಲು ಸಿಕ್ಕಿದೆ. 10,000 ಶಾರ್ಟೇಜ್ ಇದೆ. ಇದನ್ನು ಓಲ್ಡ್ ರೇಷಿಯೋ ಇತ್ತಲ್ಲ ಅವ್ರದ್ದು, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ 3:2 ಅಂತ ಕೊಟ್ಟಿದ್ದಾರಲ್ಲ, ಇದ್ರ ಪ್ರಕಾರ ಹಂಚ್ತಿದ್ವಿ. ಆದರೆ ಎಂಡಲ್ಲಿ ಅವ್ರು ಏನು ಮಾಡಿದ್ದಾರೆ? ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಇಲ್ಲ, ನೀವು ರೇಷಿಯೋ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿ ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ? ಈ 10,000 ಅಮೌಂಟಲ್ಲಿ ಈಕ್ವಲ್ ಅಂದರೂ 1/2 ಅಂತ ಬರಿತೀನಿ. ಅಲ್ಲಿಗೆ ಸಂಧ್ಯಾ ಎಷ್ಟು ಕೊಡಬೇಕು? 5,000 ಕೊಡಬೇಕು. ನೀಲಾ ಎಷ್ಟು ಕೊಡಬೇಕು? 5,000 ಕೊಡಬೇಕು. ಅಲ್ಲಿಗೆ ಈ 5,000 ಈ 5,000 ಈ 15,000 ಎರಡೂ ಸೇರಿ ಎಷ್ಟಾಯಿತು? 25,000 ಆಯಿತು. ಔಟರ್ ಕಾಲಮಲ್ಲಿ 25,000 ಬರೀರಿ. ಇವಾಗ ಸಂಧ್ಯಾಂದು 90,000ದಲ್ಲಿ ಅವಳ ಪಾಲು ಎಷ್ಟಿತ್ತು? 45,000 ಇತ್ತು. ಆದರೆ ಲೆಸ್ 5,000 ಆಯಿತು. ಹೇಗೆ ಲೆಸ್ ಆಯಿತು? ಅವಳು ಲಲಿತಾಗೆ 5,000 ಕೊಟ್ಲು. ಕರೆಕ್ಟಾ? ಲೆಸ್ ಶೇರ್ ಇನ್ ಡಿಫಿಷಿಯನ್ಸಿ. ಕರೆಕ್ಟಾ? ನೆಕ್ಸ್ಟು 5,000 ಲೆಸ್ ಆದ್ರ ಮೇಲೆ ಉಳಿದಿರೋದೆಷ್ಟು? 40,000 ಅಮೌಂಟನ್ನು ಬರೀರಿ. ನೀಲಾ ಕೂಡ ಸೇಮ್ 5,000 ಲೆಸ್ ಆಗಿದೆ. ಇದಕ್ಕೆ ಬರೀರಿ ಲೆಸ್ ಶೇರ್ ಇನ್ ಡಿಫಿಷಿಯನ್ಸಿ.
ಅಲ್ಲಿಗೆ 30,000 ಅಲ್ಲಿ 5,000 ಹೋದರೆ ಎಷ್ಟು ಉಳಿತು? 25,000. ನೀವು ಮಾಡಿರುವ ಪ್ರಾಬ್ಲಮ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋದು ಹೇಗೆ? ಇಲ್ಲಿ 90,000 ಇದೆಯಲ್ಲ ನೆಟ್ ಪ್ರಾಫಿಟ್ಟು, ಟೋಟಲ್ ಕೂಡ 90,000 ಆಗುತ್ತೆ. 90,000 ಅಂತ ಬರೀರಿ. ಈ ಕಡೆ ಬನ್ನಿ ಡೆಬಿಟ್ ಸೈಡಿಗೆ. ಔಟರ್ ಕಾಲಮಲ್ಲಿ ಅಮೌಂಟ್ ಎಷ್ಟಿದೆ? 45,000 ಸಂಧ್ಯಾದಿತ್ತು, 5,000 ಲೆಸ್ ಆಯಿತು 40,000. 30,000 ನೀಲದಿತ್ತು, 5,000 ಲಲಿತಾ ಕೊಟ್ಲು, 25,000. 15,000 ಲಲಿತನ್ ಪಾಲಿತ್ತು, 10,000 ಶಾರ್ಟೇಜ್ ಆಗಿತ್ತು, ಇಬ್ಬರು 5,000 ಕೊಟ್ಟರು, ಹಾಗಾಗಿ ಅವಳದು 25,000 ಆಯಿತು. ಇವರಿಬ್ರದ್ದು ಲೆಸ್ ಆಯಿತು, ಕಾರಣ ಇವರಿಬ್ರು ಕೊಟ್ಟಿದ್ದಾರೆ. ಲಲಿತಾಗೆ ಆ್ಯಡ್ ಆಯಿತು, ಕಾರಣ ಲಲಿತಾ ರಿಸೀವ್ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಈ 40,000, ಈ 25,000, ಈ 25,000 ಇಷ್ಟನ್ನು ಆ್ಯಡ್ ಮಾಡಿದಾಗ ಟೋಟಲ್ ಎಷ್ಟಾಗುತ್ತೆ? ಎಗೈನ್ 90,000 ಆಗುತ್ತೆ. ಎರಡು ಕಡೆನೂ 90 ಇತ್ತು ಅಂತ ಹೇಳಿದ್ರೆ ನಿಮ್ಮ ಆನ್ಸರು ಕರೆಕ್ಟ್ ಆಗಿದೆ. ಸೊ ಅಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಇಲ್ಲಿ ಆನ್ಸರಲ್ಲಿ ಏನು ಕೊಟ್ಟಿದ್ದಾರೆ? ಥರ್ಡ್ ಪ್ರಾಬ್ಲಮ್ ಕ್ವಶನ್ ಬ್ಯಾಂಕಲ್ಲಿ ಅಂತ ಹೇಳಿದ್ರೆ ಡಿಫಿಷಿಯನ್ಸಿ ಬೋರ್ನ್ ಬೈ ಸಂಧ್ಯಾ ಆ್ಯಂಡ್ ನೀಲಾ ಈಚ್ ಇಬ್ಬರೂ ಕೂಡ 5,000 ಕೊಟ್ಟಿದ್ದಾರೆ. ಈಚ್ ಇಬ್ಬರೂ ಕೂಡ 5,000 ಕೊಟ್ಟಿದ್ದಾರೆ ಅಂತ ಇದೆ. ನಮ್ಮ ಪ್ರಾಬ್ಲಮಲ್ಲೂ ಕೂಡ 5,000 ಬಂದಿದೆ. ಹಾಗಾಗಿ ಈ ಪ್ರಾಬ್ಲಮ್ಮು ಕರೆಕ್ಟ್ ಆಗಿದೆ. ಇದು ಥರ್ಡ್ ಪ್ರಾಬ್ಲಮಿಗೆ ಆನ್ಸರು. ನೆಕ್ಸ್ಟ್ ವಿಡಿಯೋದಲ್ಲಿ ಫೋರ್ತ್ ಪ್ರಾಬ್ಲಮ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಚೇಂಜ್ ಇದೆ, ಹೇಳಿದ್ನಲ್ಲ 6 ಪ್ರಾಬ್ಲಮ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಗ್ಯಾರಂಟಿ ಅನ್ನೋ ಕಾನ್ಸೆಪ್ಟು ಪಕ್ಕಾ ಆಗುತ್ತೆ. ಫೋರ್ತ್ ಪ್ರಾಬ್ಲಮ್ನ ಟ್ರೈ ಮಾಡಿ, ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ 2025-26 ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ 3 ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಫೋರ್ತ್ ಪ್ರಾಬ್ಲಮ್ಮು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆ ಅಲ್ಲ? ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ. ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದ್ರೊಳಗಡೆ ನೀವು ಕೂಡ ಇದಕ್ಕೆ ಟ್ರೈ ಮಾಡಿ ಆನ್ಸರ್ ಇಷ್ಟು ಬರುತ್ತಾ ಅಂತ. ಇಲ್ಲಿರುವ ಆನ್ಸರ್ ಬಂತು ಅಂದರೆ ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ. ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಬೇಕು. ಕ್ವಶನಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ ಅಂತ ಹೇಳ್ಕೊಂಡು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.